ಗಿರವಿಟ್ಟಿದ್ದ ಆಭರಣಗಳ ಜೊತೆ ಸೇಟು ಎಸ್ಕೇಪ್, ಕಾಳಿ ನದಿಗೆ ಬೀಳಲು ಹೋದ ಲಾರಿ ಮಾಲೀಕ ರಕ್ಷಣೆ, ಏರ್ಪೋರ್ಟ್ಗೆ ಕ್ಯಾಂಟೀನ್ಗೆ 10,000 ದಂಡ, TV9 ಇಂಪ್ಯಾಕ್ಟ್. ಕೊಡಗು ಜಿಲ್ಲೆಯ ಹಲವೆಡೆ ರಕ್ಕಸ ಮಳೆ, ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಮುನ್ಸೂಚನೆ, ಆರೆಂಜ್ ಅಲರ್ಟ್. ಇಸ್ರೋ ಅಧ್ಯಕ್ಷ ಸೋಮನಾಥ್ಗೆ ಗೌರವ ಡಾಕ್ಟರೇಟ್. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಗಿರವಿ ಇಟ್ಟಿದ್ದ ಆಭರಣಗಳ ಜೊತೆ ಸೇಟು ಪರಾರಿಯಾಗಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆನಂದ್ ಜುವೆಲ್ಲರ್ಸ್ ಮತ್ತು ಕೇಸರ್ ಬ್ಯಾಂಕರ್ಸ್ ಮಾಲೀಕ ರಾಜಸ್ಥಾನ ಮೂಲದ ಮಾರ್ವಾಡಿ ಮುನ್ನಾರಾಮ್ ಎಸ್ಕೇಪ್ ಆಗಿದ್ದಾರೆ. 10 ವರ್ಷದಿಂದ ಗಿರವಿ ಅಂಗಡಿ ನಡೆಸುತ್ತಿದ್ದ ಮುನ್ನಾರಾಮ್ ಅಂಗಡಿಯಲ್ಲಿ ಜನರು ಚಿನ್ನಾಭರಣ ಅಡವಿಟ್ಟು ಹಣ ಪಡೆದಿದ್ರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ತೆಗೆದುಕೊಂಡು ನೂರಾರು ಮಂದಿಗೆ ವಂಚಿಸಿ ಸೇಟು ಪರಾರಿಯಾಗಿದ್ದಾನೆ. ದೂರು ನೀಡಲು ಸೂರ್ಯನಗರ ಪೊಲೀಸ್ ಠಾಣೆ ಬಳಿ ನೂರಾರು ಗ್ರಾಹಕರು ಜಮಾಯಿಸಿದ್ರು. ಕಾಳಿ ನದಿ ಬ್ರಿಡ್ಜ್ ಕುಸಿದು ನದಿಯಲ್ಲಿ ಬಿದ್ದಿರೋ ಲಾರಿ ಮೇಲೆತ್ತಲು ನಿರ್ಲಕ್ಷ್ಯ ಹಿನ್ನೆಲೆ ಲಾರಿ ಮಾಲೀಕ ಸೇಂದಿಲ್ ಕುಮಾರ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ನದಿಗೆ ಬೀಳಲು ತೆರಳಿದ್ದ ತಮಿಳುನಾಡು ಮೂಲದ ಸೇಂದಿಲ್ ಕುಮಾರ್ನನ್ನ ಪತ್ರಕರ್ತರ ತಂಡ ರಕ್ಷಿಸಿದೆ. ಆಗಸ್ಟ್ 7ರಂದು ಸೇತುವೆ ಮುರಿದು ಲಾರಿ ಕಾಳಿ ನದಿಯಲ್ಲಿ ಬಿದ್ದಿತ್ತು. ಆದ್ರೆ ಲಾರಿ ಮೇಲೆತ್ತಲು IRB ಅಧಿಕಾರಿಗಳು 2.50 ಲಕ್ಷ ರೂಪಾಯಿ ಕೇಳ್ತಿದ್ದಾರೆಂದು ಲಾರಿ ಮಾಲೀಕ ಆರೋಪಿಸಿದ್ದಾರೆ. ನನ್ನಿಂದ 2.5 ಲಕ್ಷ ರೂಪಾಯಿ ಕೊಡಲು ಆಗುತ್ತಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗಾಗಿ ನಾನು ಸಾಯಲು ಮುಂದಾಗಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ JP ನಗರದ 4ನೇ ಹಂತದಲ್ಲಿರುವ ಬ್ರಾಡ್ಕಾಂ ಕಂಪನಿಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಸ್ಥಳಕ್ಕೆ ಆಗಮಿಸಿ ಇಮೇಲ್ ಬೆದರಿಕೆ ಬಗ್ಗೆ ATC ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಕೆಂಪೇಗೌಡ ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಹುಳ, ಇಲಿಗಳ ಓಡಾಟದ ಬಗ್ಗೆ TV9ನಲ್ಲಿ ಸುದ್ದಿ ಬಿತ್ತರಿಸಿತ್ತು. ಎಚ್ಚೆತ್ತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಏರ್ಪೋರ್ಟ್ನ ಆಲ್ಫಾ ಬಿಲ್ಡಿಂಗ್ನಲ್ಲಿರುವ ಕ್ಯಾಂಟೀನ್ ಮೇಲೆ ದಾಳಿ ನಡೆಸಿದ್ರು. ಅಡುಗೆ ಕೊಠಡಿ ಸೇರಿದಂತೆ ಜಿಲ್ಲೆಡೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಕ್ಯಾಂಟೀನ್ಗೆ 10,000 ದಂಡ ವಿಧಿಸಿದ್ದಾರೆ. ಅಲ್ಲದೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ವಾರ್ನಿಂಗ್ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ ತಾಲೂಕಿನ ಹಲವೆಡೆ ರಣರಕ್ಕಸ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ವಿರಾಜಪೇಟೆಯಲ್ಲಿ ಮಾರುಕಟ್ಟೆ ರಸ್ತೆಯ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಬೆಟ್ಟಗುಡ್ಡ ಪ್ರದೇಶಗಳ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ನಾಳೆಯಿಂದ 4 ದಿನ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಆರೆಂಜ್ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನದಿ, ಹಳ್ಳ, ಕೆರೆ, ಸೇತುವೆಗಳತ್ತ ತೆರಳದಂತೆ ತುಮಕೂರು DC ಶುಭ ಕಲ್ಯಾಣ್ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲದೆ ಮುನ್ನೆಚ್ಚರಿಕೆ ವಹಿಸುವಂತೆಯೂ ಸೂಚನೆ ನೀಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಶ್ರೀರಂಗಪಟ್ಟಣ ದಸರಾ ಆಚರಣೆಗೆ ದಿನಾಂಕ ನಿಗದಿಯಾಗಿದೆ. ಅಕ್ಟೋಬರ್ 4, 5, 6ರಂದು ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ. ಈ ಬಗ್ಗೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದ ಸಚಿವ N. ಜಲವರಾಯಸ್ವಾಮಿ, ಕಳೆದ ಬಾರಿ ಮಳೆ ಇಲ್ಲದಕ್ಕೆ ಅದ್ದೂರಿಯಾಗಿ ಮಾಡಲಿಲ್ಲ. ಈ ಬಾರಿ ದಸರಾವನ್ನ ಅದ್ದೂರಿಯಾಗಿ ಆಚರಿಸ್ತೇವೆ. ಈ ಬಾರಿ ವಿಭಿನ್ನ ಪಾರಂಪರಿಕವಾಗಿ ಆಚರಿಸಲಾಗ್ತದೆ ಅಂತ ಹೇಳಿದ್ದಾರೆ. ಇಸ್ರೋ ಅಧ್ಯಕ್ಷ S. ಸೋಮನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಗಿದೆ. VTU ಬೆಳಗಾವಿ, UAS ಧಾರವಾಡದಿಂದ ನೀಡಲ್ಪಟ್ಟಿರುವ ಡಾಕ್ಟರೇಟ್ ಅನ್ನು ರಾಜಭವನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರು ಸೋಮನಾಥ್ ಅವರಿಗೆ ನೀಡಿದ್ದಾರೆ. ಸಚಿವ ಡಾಕ್ಟರ್ MC ಸುಧಾಕರ್, VTU ಕುಲಪತಿ ಪ್ರೊಫೆಸರ್ S. ವಿದ್ಯಾಶಂಕರ್, ಧಾರವಾಡ ಕೃಷಿ ವಿವಿ ಕುಲಪತಿ ಡಾಕ್ಟರ್ PL ಪಾಟೀಲ್ ಉಪಸ್ಥಿತರಿದ್ದರು.